ಇವತ್ತು ನಿಮಗೆ ಸೇಲ್ಸ್ ಬಗ್ಗೆ ಮಾತಾಡೋಣ ಅಂತ. ಮಾರ್ಕೆಟಿಂಗ್ ಬಗ್ಗೆ, ಸೇಲ್ಸ್ ಬಗ್ಗೆ. ಹೌದು, ಧರ್ಮ ಪರಿವರ್ತನೆಯ ಸೇಲ್ಸು. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ, ತಾಲೂಕಿನ, ಹೋಬಳಿಯ, ಗ್ರಾಮದ, ಜಾತಿವಾರು, ಪಂಥದ ವಾರು ಅಥವಾ ಎಲ್ಲ ಡೀಟೇಲ್ಸು ಒಂದು ವೆಬ್ಸೈಟಲ್ಲಿದೆ. ಈ ಎಲ್ಲರ ಕಂಪ್ಲೇಂಟ್ ಮತ್ತು ಹಿಂದೆ ಇರ್ತಕ್ಕಂಥ ಕೈವಾಡ ಆ ಧರ್ಮ ಪ್ರಚಾರಕರ, ರೋಮ್ ದೇವರ ಅನ್ಯಾಯಿಗಳೇ ಈ ಕೆಲಸವನ್ನು ಮಾಡಿರ್ತಾರೆ. ನಮಸ್ಕಾರ, ಪ್ರಶಾಂತ್ ಸಂಬರ್ಗಿ ಮಾತಾಡ್ತೀನಿ. ಇವತ್ತು ನಿಮಗೆ ಸೇಲ್ಸ್ ಬಗ್ಗೆ ಮಾತಾಡೋಣ ಅಂತ. ಮಾರ್ಕೆಟಿಂಗ್ ಬಗ್ಗೆ, ಸೇಲ್ಸ್ ಬಗ್ಗೆ. ಹೌದು, ಮೊಬೈಲ್ ಸೇಲ್ಸು, ಫ್ರಿಡ್ಜ್ ಸೇಲ್ಸು, ಟಿವಿ ಸೇಲ್ಸು, ಹಾಗೆ ಸೇಲ್ಸು ಧರ್ಮ ಪರಿವರ್ತನೆಯ ಸೇಲ್ಸು. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಮಾಡಿದ್ರೆ ಒಂದು ಸೇಲು ಅಂತ. ತಿಂಗಳಿಗೆ ಲೆಕ್ಕ ಕೊಡಬೇಕು, ಎಷ್ಟು ಜನನ ಪರಿವರ್ತನೆ ಮಾಡಿದ್ದೀನಿ ಅಂತ. ನಿನ್ನ ಖರ್ಚು ಹೇಳಬೇಕು, ಎಷ್ಟು ಖರ್ಚಾಗಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಧರ್ಮ ಪರಿವರ್ತನೆ ಮಾಡಿದ್ಯಾ ಅನ್ನೋ ಲೆಕ್ಕ ಕೊಡಬೇಕು. ಅನೇಕ ಅಂತಾರಾಷ್ಟ್ರೀಯ ಧರ್ಮ ಪ್ರಚಾರಕರು ಬರ್ತಾರೆ, ಅವರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಬೇಕು. ಕರ್ನಾಟಕದ ಒಂದೊಂದು ಗ್ರಾಮಕ್ಕೂ ಕರ್ಕೊಂಡು ಹೋಗಬೇಕು, ಧರ್ಮದ ಬಗ್ಗೆ ಪ್ರಚಾರ ಮಾಡಬೇಕು. ತಿಂಗಳಿಗೆ ಎಷ್ಟು ಧರ್ಮ ಪರಿವರ್ತನೆ ಆಗಿದೆ ಅಂತ ಹೇಳಿ ಲೆಕ್ಕ ಒಪ್ಪಿಸ್ಬೇಕು. ಯಾವ ಊರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಮಾಹಿತಿ ಆಲ್ರೆಡಿ ವೆಬ್ಸೈಟಲ್ಲಿದೆ. ನಾವು ನೋಡ್ಬೋದು, ನೀವು ನೋಡ್ಬೋದು. ಹೌದು, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ, ತಾಲೂಕಿನ, ಹೋಬಳಿಯ, ಗ್ರಾಮದ, ಜಾತಿವಾರು, ಪಂಥದ ವಾರು ಅಥವಾ ಎಲ್ಲ ಡೀಟೇಲ್ಸು ಒಂದು ವೆಬ್ಸೈಟಲ್ಲಿದೆ. ಆ ವೆಬ್ಸೈಟ್ ಹೆಸರೇ joshua.net. ಈಗಲೇ ಅದನ್ನು ಲಾಗಿನ್ ಆಗಿ ಚೆಕ್ ಮಾಡಿ, ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ, ಯಾವ ಧರ್ಮದವರಿದ್ದಾರೆ, ಯಾವ ಪಂಥದವರಿದ್ದಾರೆ, ಯಾವುದಾದ್ರು ಸಬ್ ಡಿವಿಷನ್ಸ್ ಇದೆ, ಸಬ್ ಸೆಕ್ಟ್ ಇದೆ ಅನ್ನೋದ ಡೇಟಾ ಆ ಫಾರಿನ್ ವೆಬ್ಸೈಟಲ್ಲಿದೆ. ಇದೇಗ್ರಿ ಸಾಧ್ಯ? ಫಾರಿನ್ ವೆಬ್ಸೈಟಲ್ಲಿ ನಮ್ಮೂರ ಮಾಹಿತಿ, ನಮ್ಮ ಧರ್ಮದ ಮಾಹಿತಿ, ನಮ್ಮ ಜಾತಿಯ ಮಾಹಿತಿ ಸಿಗುತ್ತೆ ಅಂದರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ಸೇಲ್ಸ್ ಮಾಡ್ತಾರೆ ಅಂತ ಧರ್ಮ ಪ್ರಚಾರಕರು. ಅವರಿಗೆ ಆ ಧರ್ಮ ಪ್ರಚಾರಕಕ್ಕೆ ಅದೊಂದು ಸೇಲ್ಸ್ ಟೂಲ್. ವ್ಯಾಪಾರ ಮಾಡಲಿಕ್ಕೆ ಹೇಗೆ ನಾವು ಒಂದು ಸೇಲ್ಸ್ ಟೂಲ್ ಇಟ್ಕೊಂಡಿರ್ತೀವೋ ಹಾಗೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಒಂದು ವೆಬ್ಸೈಟನ್ನು ಫಾರಿನ್ನವರು ಮಾಡಿಟ್ಟಿದ್ದಾರೆ. ತಮಿಳುನಾಡಲ್ಲಿ ನೀವು ನೋಡಿರ್ಬೋದು ಹೇಗೆ ಧರ್ಮ ಪ್ರಚಾರ ಕನ್ವರ್ಷನ್ ನಡೀತಾ ಇದೆ ಅಂತ. ಆಂಧ್ರ ಪ್ರದೇಶಲ್ಲಿ ನೋಡಿರ್ಬೋದು. ಎಲ್ಲ ಕಡೆ ಧರ್ಮ ಪರಿವರ್ತನೆ ತುಂಬ ಸುಗಮವಾಗಿ ನಡೀತಾ ಇದೆ, ತುಂಬ ಈಸಿಯಾಗಿ ನಡೀತಾ ಇದೆ. ಲಂಚದ ಮುಖಾಂತರ, ಆಮಿಷಿನ ಮುಖಾಂತರ ಎಜುಕೇಷನ್ ಕೊಡ್ತೀವಿ, ಊಟ ಕೊಡ್ತೀವಿ, ಹಾಸ್ಟೆಲ್ ಕೊಡ್ತೀವಿ, ಕೆಲಸ ಕೊಡ್ತೀವಿ, ನಮ್ಮ ಧರ್ಮಕ್ಕೆ ಬಂದರೆ ಮಾತ್ರ ಅಂತ ಹೇಳ್ಕೊಂಡು ಧರ್ಮ ಪರಿವರ್ತನೆ ನಡೀತಾ ಇದೆಯಲ್ಲ. ಕರ್ನಾಟಕದಲ್ಲಿ ತುಂಬ ಕಮ್ಮಿ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಸೇಲ್ಸ್ ಫಿಗರ್ ಡೌನ್ ಫಾರ್ ಧರ್ಮ ಪ್ರಚಾರಕ. ಇದನ್ನು ಗಮನದಲ್ಲಿ ಇಟ್ಕೊಂಡು ಯಾಕೆ ಕರ್ನಾಟಕದಲ್ಲಿ ಕನ್ವರ್ಷನ್ ಕಮ್ಮಿ ಇದೆ, ಯಾಕೆ ಇಲ್ಲಿ ಸೇಲ್ಸ್ ರಿಪೋರ್ಟನ್ನು ನಾವು ಕೊಡೋಕ್ಕಾಗ್ತಲ್ಲ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗೆ? ಈ ಧರ್ಮ ಪ್ರಚಾರಕರು ಯೋಚನೆ ಮಾಡಿದಾಗ ಅವರಿಗೆ ಬಂದಿದ್ದು ಒಂದೇ ಒಂದು ಅಡ್ಗೋಡೆ, ಒಂದೇ ಒಂದು ಅಡಚಣೆ, ಅದೇ ಧರ್ಮಸ್ಥಳ. ಧರ್ಮ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಹಾಸ್ಪಿಟಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಫ್ರೀ ಮೆಡಿಸಿನ್ ಆಗಿರ್ಬೋದು, ಎಲ್ಲವನ್ನೂ ಧರ್ಮಸ್ಥಳ ಕೊಡ್ತಾ ಇದೆ. ಎಲ್ಲವನ್ನೂ ಕೊಟ್ಟಿರ್ಬೇಕಾದ್ರೆ ಕರ್ನಾಟಕದ ಜನತೆ ಶಿವಪ್ಪನ ಭಕ್ತರು, ಅನ್ನಪ್ಪನ ಭಕ್ತರು, ಮಂಜುನಾಥನ ಭಕ್ತರು ಏಕೆ ಬೇರೆ ಧರ್ಮಕ್ಕೆ ಹೋಗ್ತಾರೆ ಹೇಳಿ ನೋಡೋಣ. ಇದನ್ನ ಅರಿತ ಫಾರಿನ್ ಸಂಸ್ಥೆ joshua.net ತಮಿಳುನಾಡಿನಿಂದ ಅನೇಕ ಪ್ರಚಾರಕರು ಅಲ್ಲಿ ಬಂದು ನೆಲೆಸ್ತಾರೆ. 2010ರಿಂದ ದೇವಸ್ಥಾನದ ಸುತ್ತ ಮುತ್ತ ತಮ್ಮ ಧರ್ಮದ ಮಂದಿರಗಳನ್ನು ಕಟ್ಟಿಸ್ತಾರೆ, ಪ್ರಾರ್ಥನಾ ಮಂದಿರಗಳನ್ನು ಕಟ್ಟಿಸ್ತಾರೆ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ, ಡಿಜಿಟಲ್ ಅಲ್ಲಿ ವಾರ್ ಮಾಡ್ತಾರೆ. ಇದು ಸಾಲದು ಅಂತ ಹೇಳಿ ಈ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರನ್ನ ಹೇಗಾದ್ರೂ ಮಾಡಿ ಅವ್ರ ಮೇಲೆ ಒಂದು ಕಪ್ ಮಸಿ ಬೆಳಿಬೇಕು ಅಂತ ಹೇಳಿ 2012ರ ಸೌಜನ್ಯ ಕೇಸನ್ನು ಎತ್ತು ಕಟ್ತಾರೆ. 2013ರಲ್ಲಿ ಇನ್ನೊಂದು ಸರ್ಕಾರ ಬರುತ್ತೆ. ಕೇಸ್ 1 ವರ್ಷ ನಡೆದು ಆರೋಪಿ ಪಟ್ಟಿಯನ್ನು ಸಿದ್ಧ ಮಾಡಿಸ್ಬೇಕಾದ್ರೆ ಹೊಸ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದು ಆ ಕೇಸ ದಿಕ್ಕನ್ನು ತಿರುಗಿಸ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಡೆಯುತ್ತೆ. ಅದಾದ ನಂತರ ನೀವು ನೋಡ್ತಾನೆ ಇದ್ದೀರಾ ಬುರುಡೆ ಕತೆ. ಇದು ಧರ್ಮ ಪ್ರಚಾರಕರು ಏನು ಉರ್ಫ್ ಸೇಲ್ಸ್ಮೆನ್ಗಳಿದ್ದಾರೆ, ಅವರ ಕೈವಾಡ. ಸೇಲ್ಸ್ಗೆ ಹೇಗೆ ಮಾರ್ಕೆಟಿಂಗಿಗೆ ಅಡ್ವರ್ಟೈಸ್ಮೆಂಟ್ ಬೇಕು, ಬ್ರ್ಯಾಂಡ್ ಅಂಬಾಸಿಡರ್ಸ್ ಬೇಕು, ಹಾಗೆ ಈ ಧರ್ಮ ಪ್ರಚಾರಕ್ಕೆ ಹಿಂದೂಗಳನ್ನು ಇಟ್ಕೊಂಡು ಅನೇಕರನ್ನ ಸಂಬಳಕ್ಕೆ ಇಟ್ಕೊಂಡು ಅವರನ್ನು
ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಮಾತಾಡ್ಲಿಕ್ಕೆ ಷಡ್ಯಂತ್ರ ಮಾಡ್ತಾರೆ. ಎಂಜಲ್ ಕಾಸಿಗೆ ಬದುಕಿರುವ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ಈ ಧರ್ಮ ಪ್ರಚಾರಕರ ಎಂಜಲ್ ಕಾಸಿಗೆ ಹಿಂದೂ ಧರ್ಮದ ವಿರುದ್ಧ ಪಿತೂರಿ ಮಾಡ್ತಾರೆ. ಹೇಗೆ ಹೇಳ್ತೀರಾ ನೀವು ಇದು ಧರ್ಮ ಪ್ರಚಾರಕರದೇ ಕೆಲಸ, ಅನ್ಯ ಧರ್ಮದ ಪ್ರಚಾರಕರದ ಕೆಲಸ ಅಂತ? 2017ರಲ್ಲಿ ಬಂದ ಒಬ್ಬ ಅಧಿಕಾರಿ ಹೆಸರಿಗೆ ಮಾತ್ರ ಹಿಂದುಳಿದ ವರ್ಗ, ಆದರೆ ಪ್ರಾರ್ಥನೆ ಮಾತ್ರ ರೋಮಿನ ದೇವರಿಗೆ, ಇಟಲಿಯ ರೋಮಿನಲ್ಲಿರ್ತಕ್ಕಂಥ ದೇವರಿಗೆ ಪ್ರಾರ್ಥನೆ. ಅವರು ಇದನ್ನೆಲ್ಲ ಸ್ಟಡಿ ಮಾಡಿ ಆ ಜಿಲ್ಲೆಯ DC ಆದಾಗ ಇದನ್ನೆಲ್ಲ ಸ್ಟಡಿ ಮಾಡಿ ಇಲ್ಲಿ ಧರ್ಮ ಪ್ರಚಾರಕರು ಉದ್ಧಾರ ಆಗಬೇಕು, ಬೆಳಿಬೇಕು, ನಮ್ಮ ಧರ್ಮ ಇಲ್ಲಿ ಜಾಸ್ತಿ ಆಗಬೇಕು, ಆ ಸೇಲ್ಸ್ ರಿಪೋರ್ಟನ್ನು ನಾನು ಫಾರಿನ್ ಕಳಿಸ್ಬೇಕು, ಇಷ್ಟು ಜನನ ಮಾಡಿದ್ದೀನಿ ಪರಿವರ್ತನೆ ಅಂತ. ಆದರೆ ಇಲ್ಲಿರುವ ಒಂದು ಅಡಚಣೆಯನ್ನು ನಾನು ತೆಗಿಬೇಕು. ಆ ಅಡಚಣೆಯೇ ಧರ್ಮಸ್ಥಳ ಮತ್ತು ವೀರೇಂದ್ರ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು. ಇವರನ್ನ ತೆಗೆದ್ರೆ ಇಲ್ಲಿ ಧರ್ಮ ಪ್ರಚಾರ ಸುಗಮವಾಗುತ್ತೆ ಅಂತ ಹೇಳಿ ನಮ್ಮ ಷಡ್ಯಂತ್ರವನ್ನು ರೂಪಿಸ್ತಾರೆ. ಈ ಷಡ್ಯಂತ್ರ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಇದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಚೆ ಯೂಸ್ ಮಾಡಿರ್ತಾರೆ, ಸಕ್ಸಸ್ ತಂದುಕೊಟ್ಟಿರುತ್ತೆ. ಅನೇಕ ರಾಜ್ಯಗಳಲ್ಲಿ ಹಿಂದೂ ಧರ್ಮ ಪ್ರಚಾರಕರನ್ನ ಜೈಲಿಗೆ ಹಾಕಿರುವ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. 2003ರ ಕಂಚಿ ಮರ್ಡರ್ ಕೇಸ್ ಆಗಿರ್ಬೋದು, 2014ರ ನಿತ್ಯಾನಂದ ಕೇಸ್ ಆಗಿರ್ಬೋದು, ಮುರುಘಾ ಮಠ ಆಗಿರ್ಬೋದು, ಈ ಎಲ್ಲರ ಕಂಪ್ಲೇಂಟ್ ಮತ್ತು ಹಿಂದೆ ಇರ್ತಕ್ಕಂಥ ಕೈವಾಡ ಆ ಧರ್ಮ ಪ್ರಚಾರಕರ ರೋಮ್ ದೇವರ ಅನ್ಯಾಯಿಗಳೇ ಈ ಕೆಲಸವನ್ನು ಮಾಡಿರ್ತಾರೆ. ನಿತ್ಯಾನಂದ ಕೇಸಲ್ಲಿ ಅವರ ಡ್ರೈವರ್ ಲೆನಿನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಮುರುಘಾ ಮಠ ಅವರ ರೇಪ್ ಕೇಸಲ್ಲಿ ಒಡನಾಡಿ ಸಂಘ ಮೈಸೂರಿನ ಸ್ಟ್ಯಾನ್ಲಿ ಮುಂದಾಳತ್ವ ತಗೊಂಡಿರ್ತಾರೆ. ಕಂಚಿ ಮಠದ ಮರ್ಡರ್ ಕೇಸಲ್ಲೂ ಇದೇ ಥರದ ವ್ಯಕ್ತಿ ಸೂತ್ರಧಾರಾಗಿರ್ತಾರೆ. ಸೊ ಇದು ವರ್ಕ್ ಆಗಿರುತ್ತೆ, ಇದಕ್ಕೆ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ ಇಟ್ಕೊಂಡೇ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನು ಹೇಗಾದರೂ ಮಾಡಿ ಕೆಳಗೆ ಇಳಿಸಬೇಕು ಅನ್ನೋ ಹುನ್ನಾರದಿಂದ ಅನೇಕ ಪ್ರಯತ್ನಗಳು ನಡೆದಿರುತ್ತೆ. ದೇವಸ್ಥಾನವನ್ನು ಸರ್ಕಾರದ ಕಪಿಮುಷ್ಟಿಯಲ್ಲಿ ತಗೊಳೋದು, ಆ ದೇವಸ್ಥಾನನ ಟ್ರಸ್ಟನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡೋದು, ಇದ್ರ ಸುತ್ತಮುತ್ತ ಮರ್ಡರ್ಗಳು, ಮಾಸ್ ಮರ್ಡರ್ ಆಗಿದೆ ಅಂತ ಹೇಳಿ ಅನೇಕ PR ಸಂಸ್ಥೆಗಳಿಂದ ಫಾರಿನ್ ಮೀಡಿಯಾಗಳಲ್ಲಿ ಬರ್ಸೋದು, ದುಡ್ಡು ಕೊಟ್ಟು AI ವಿಡಿಯೋ ಜನ್ರೇಟ್ ಮಾಡಿ ಸಮೀರ್ ಅಂತವ್ರ ಕೈಯಲ್ಲಿ ವಿಡಿಯೋ ಮಾಡಿಸೋದು. ಈ AI ಅಂದ ತಕ್ಷಣ ನಂಗೊಂದು ಕತೆ ಜ್ಞಾಪಕ ಬರುತ್ತೆ. ನಾನು ನಿಮ್ಮೊಂದು AI ಕತೆ ಹೇಳ್ತೀನಿ ಕೇಳಿ. ಒಂದು ಫಾರಿನ್ ಅಜ್ಜಿ ಭಾರತಕ್ಕೆ ಬರುತ್ತೆ. ಭಾರತನ ಹೆಂಗಾರು ಆಳ್ಬೇಕು ಅಂತ ಹೇಳಿ ಇಲ್ಲಿನ ಒಬ್ಬ ಯುವರಾಜನ ಮದುವೆ ಮಾಡ್ಕೊಳ್ತಾರೆ. ಯುವರಾಜ ಸತ್ತೋಗ್ತಾನೆ. ಈ ಫಾರಿನ್ ಅಜ್ಜಿ ಸಿಂಹಾಸನಕ್ಕೆ ಹೇಗೋ ಏರ್ತಾಳೆ. ಕಾನೂನು ಪ್ರಕಾರ ಭಾರತನ ಆಳಕ್ಕೆ ಬರೋದಿಲ್ಲ. ಯಾವುದೋ ಒಂದು ಕೈಗೊಂಬೆನ ಕೂಡಿಸಿ ಈ ಫಾರಿನ್ ಅಜ್ಜಿ ಇಡೀ ಭಾರತವನ್ನು ಆಳ್ತಾ ಇರ್ತಾಳೆ. ಅವಳಿಗೆ ಕರ್ನಾಟಕದ ಮೇಲೆ ಕಂಡುಬಿಡುತ್ತೆ. ಆ ಫಾರಿನ್ ಅಜ್ಜಿ ತನ್ನ ಸಲಹೆಗಾರನ ಕರೆಸ್ಬಿಟ್ಟು ಕರ್ನಾಟಕದ ಮಂತ್ರಿಗಳನ್ನು ಕರೆಸಿ ಅಲ್ಲಿ ಎಷ್ಟೆಷ್ಟು ಜಾತಿವಾರು ಎಷ್ಟೆಷ್ಟು ಏನಿದ್ದಾರೆ ಅಂತ ಹೇಳಿ, ನನ್ನ ಜಾತಿಗೆ ಅಲ್ಲಿ ಪ್ರಚಾರಕರು ಬಂದಿದ್ದಾರೆ, ನನ್ನ ಜಾತಿಯ ರೋಮಿನ ಪ್ರಚಾರಕರು ಬಂದಿದ್ದಾರೆ, ಅವರಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ಹೇಳಿದಾಗ ಮಂತ್ರಿಯವರು ಕರ್ನಾಟಕದ ಪ್ರತಿ ಗ್ರಾಮದ ತಾಲೂಕಿನ ಜಾತಿವಾರು ಲೆಕ್ಕವನ್ನು ಅಜ್ಜಿ ಕೊಟ್ಟು ಕಳಿಸ್ತಾರೆ. ಅಜ್ಜಿ ವಿದೇಶದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕ್ಕೆ ಕಳಿಸ್ಕೊಡ್ತಾರೆ. ಅದೇ ಇನ್ಫಾರ್ಮೇಷನ್ನೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಆ ಫಾರಿನ್ ವೆಬ್ಸೈಟಲ್ಲಿ ನಿಮ್ಮ ಜಾತಿವಾರು ಲೆಕ್ಕ ಸಿಗ್ತಾ ಇರೋದು. ಈ AI ಕತೆ ಅಲ್ಲ, ಸತ್ಯವಾಗಿ ನಡೆದಿರ್ತಕ್ಕಂಥ ಫಾರಿನ್ ಅಜ್ಜಿಯ ಪಿತೂರಿ. ಈ ಫಾರಿನ್ ಅಜ್ಜಿಯ ಪಿತೂರಿಯಲ್ಲಿ ಇವತ್ತು ಧರ್ಮಸ್ಥಳ ಸಿಕ್ಕಾಕೊಂಡಿದೆ. ಧರ್ಮ ಪ್ರಚಾರಕರ ಸುಳಿಯಲ್ಲಿ ಇವತ್ತು ಧರ್ಮಸ್ಥಳ ಸಿಕ್ಕಾಕೊಂಡಿದೆ. ಹಿಂದೂಗಳಲ್ಲಿ ಕಳಕಳಿಯ ವಿನಂತಿ, AI ಜನರೇಟೆಡ್ ವಿಡಿಯೋಗಳನ್ನು ನಂಬಿ ಹಿಂದೂಗಳನ್ನು ಒಡೆಯುವ ಹುನ್ನಾರದಲ್ಲಿ ಭಾಗಿಯಾಗಬೇಡಿ. ಹಿಂದೂಗಳು ಒಗ್ಗಟ್ಟಾಗಿರಿ ಅಂತ ಕೇಳ್ಕೊತ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.